ಸದಸ್ಯರಾದಂಥ ಲೋಕಸಭಾ ಸದಸ್ಯರಾದಂಥ ಸುಧಾಕರ್ ಅವರು ಈ ಪತ್ರಿಕಾ ಮಾಧ್ಯಮದ ಮುಂದೆ ಹತ್ತಾರು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇವತ್ತು ಈ ಚುನಾವಣೆ ಒಂದು ದೇಶದ ಚುನಾವಣೆ. ಪ್ರತಿಯೊಬ್ಬ ಮತದಾರರು ಮತದಾನ ಮಾಡ್ತಕ್ಕಂಥದ್ದು ಅವರ ಹಕ್ಕು. ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ, ಈ ದೇಶದ ಅಭಿವೃದ್ಧಿ ಮತ್ತು ಆಡಳಿತ ಮಾಡಲಿಕ್ಕೆ ಸಮರ್ಥವಾದಂಥ ಒಂದು ನಾಯಕತ್ವ ಬೇಕಾಗಿರತಕ್ಕಂಥ ಈ ಒಂದು ಚುನಾವಣೆ. ಅಂಥ ಚುನಾವಣೆ ಇವತ್ತು ನಾವು ಕಡೆಯ ದಿವಸದಲ್ಲಿ ಈ ಪತ್ರಿಕಾ ಮಾಧ್ಯಮದ ಹೇಳಿಕೆಗಳನ್ನು ನಾವೀಗಾಗಲೇ ಮಾಡ್ತಾ ಇದ್ದೇವೆ. ಈ ಚುನಾವಣೆ ಇವತ್ತು ನಾನು ಇಡೀ ಪಾರ್ಲಿಮೆಂಟ್ ಕ್ಷೇತ್ರದ 8 ತಾಲೂಕಿನ ಮತದಾರರಲ್ಲಿ ಕೂಡ ನಾನು ಮನವಿ ಮಾಡ್ತೇನೆ. ಈ ಚುನಾವಣೆ ಇದು ದೇಶದ ಚುನಾವಣೆ. ಇವತ್ತು ಈ ಚುನಾವಣೆ ಕೇವಲ ಒಂದೇ ದಿವಸದಲ್ಲಿ ಮಾತ್ರ, ಒಂದು ದಿನದ ಚುನಾವಣೆ ಬಾಕಿ ಉಳಿದಿದೆ. ತಾವೆಲ್ಲರೂ ಕೂಡ 26ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಇವತ್ತು ಈ ಒಂದು ದಿವಸದಿಂದ ಪ್ರತಿ ಮತಗಟ್ಟೆಗಳಿಗೆ ಹೋಗಿ, ಪ್ರತಿ ಗ್ರಾಮದಲ್ಲಿ ಪ್ರತಿ ಮತಗಟ್ಟೆಗಳಿಗೆ ಹೋಗಿ ಮತದಾರರಲ್ಲಿ ಮನವಿ ಮಾಡಿ, ಇವತ್ತೇನು 10 ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳು, ಈ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಈ ಗ್ಯಾರಂಟಿಗಳು, ಇವೆಲ್ಲವೂ ಕೂಡ ಮತದಾರರಿಗೆ ಮನವರಿಕೆ ಮಾಡಿ, ನಾವು ಕೊಟ್ಟಂಥ ಸರ್ಕಾರ ಕೊಟ್ಟಂಥ ಕೇಂದ್ರ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡಬೇಕು ಅಂತೇಳಿ ನಾನು ಎಲ್ಲ ಮತದಾರರಲ್ಲಿ ಕೂಡ ಇವತ್ತು ಮನವಿ ಮಾಡ್ತೇನೆ. ಇವತ್ತು ಈಗಾಗಲೇ ಕೆಲವು ಪತ್ರಿಕಾ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ, ಸುಧಾಕರ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಈಗಾಗಲೇ ಅವ್ರ ಮೇಲೆ ಸಿಟ್ಟಾಗಿದ್ದಾರೆ, ಅವ್ರಿಗೂ ಇವ್ರಿಗೂ ಕೆಲವು ವಿವಾದಗಳಾಗಿದ್ದಾವೆ ಅಂತೇಳಿ ಈಗಾಗಲೇ ಪತ್ರಿಕೆಗಳಲ್ಲಿ ಕೂಡ ನಾವು ನೋಡಿದ್ದೇವೆ. ಈಗ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ದೇವೆ. ಫೇಕ್ ನ್ಯೂಸ್ ಇದೆಲ್ಲ ಸುಳ್ಳು. ಇವತ್ತು ಅವರಿಗೆ ಈಗಾಗಲೇ ಗೊತ್ತಾಗಿದೆ, ಕಾಂಗ್ರೆಸ್ನವರ ಅಭ್ಯರ್ಥಿ ನಾವು ಈ ಚುನಾವಣೆಯಲ್ಲಿ ಸೋಲ್ತೇವೆ ಅನ್ನೋದು ಅವರಿಗೆ ಭಾಳ ಈಗಾಗಲೇ ಅದು ಅವರು ಮನವರಿಕೆ ಆಗಿದೆ. ನಾವು ಈಗಾಗಲೇ 8 ತಾಲೂಕುಗಳು ಪ್ರಚಾರಗಳು ಮಾಡಿ ಮುಗಿಸಿ ಬಂದಿದ್ದೇವೆ. ನಾವು ಮತದಾರರ ನಾಡಿ ಮಿಡಿತ ನಮಗೂ ಗೊತ್ತಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಾಗೆ ಅವರಿಗೆ 2 ಸಲದ ಈ ಒಂದು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದು ದಯಮಾಡಿ ಮತದಾರರಿಗೆ ನಾನು ಮನವಿ ಮಾಡ್ತೇನೆ, ಇದನ್ನು ಯಾವುದು ನೀವು ನಂಬಬೇಡಿ. ನೀವು ನಾಳೆ ಮಾಡ್ತಕ್ಕಂಥ ಮತದಾನದಲ್ಲಿ ನೀವೆಲ್ಲರೂ ಕೂಡ ಮತದಾನ ಮಾಡಿ ಆಶೀರ್ವಾದ ಮಾಡಿ ಹೆಚ್ಚಿನ ಪಾರ್ಲಿಮೆಂಟ್ ಸದಸ್ಯರಾಗಿ ಮುಂದಿನ 5 ವರ್ಷಗಳ ಕಾಲ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಿ ಈ ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಸಮಗ್ರವಾದ ಅಭಿವೃದ್ಧಿ ಮಾಡಲಿಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಮೂಲಕ ಮತದಾರರಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾವು ಮನವಿ ಮಾಡ್ತೀವಿ. ಗ್ಯಾರಂಟಿಗಳು ಇದು ರಾಜ್ಯದ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಈಗ ಎಲ್ಲ ಸಮೀಕ್ಷೆಗಳಲ್ಲಿ ಕೂಡ ನರೇಂದ್ರ ಮೋದಿಜಿಯವರು 400 ಬಾರ್ 400 ಬಾರ್ ಇಂದ ಗೆಲ್ಲುವ ಎಲ್ಲ ಸಮೀಕ್ಷೆಗಳು ಮಾಡಿದಂಥ 10 ಸಮೀಕ್ಷೆಗಳಲ್ಲಿ ಕೂಡ ಇವತ್ತು ವರದಿ ಕೊಟ್ಟಿದ್ದಾರೆ. ನಾವು ಎಲ್ಲ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೇವೆ. ಅವರು ಗೆಲ್ಲದಲ್ಲಿ ತಾನೇ ಕೊಡಲಿಕ್ಕೆ ರಾಜ್ಯದ ಚುನಾವಣೆನ ಈ ದೇಶ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗೋದು ನಿಶ್ಚಿತ. ಈ ಗ್ಯಾರಂಟಿಗಳು ಈ ದೇಶಕ್ಕೆ ಕೊಟ್ಟಂಥ ಈ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ದು ಅದು ನರೇಂದ್ರ ಮೋದಿಜಿಯವರೇ ಗ್ಯಾರಂಟಿ ಅಂತ ಹೇಳಲಿಕ್ಕೆ ಕೂಡ ನಾವು ಬಯಸ್ತೇವೆ. ಸರ್, ಕಾಂಗ್ರೆಸ್ ಪಕ್ಷ ಈ ಜಾಹೀರಾತು ಮಾಡಿದ್ದನ್ನ ಎಫೆಕ್ಟಿವ್ ಆಗಿ ಜನಕ್ಕೆ ತಲುಪಿಸೋ ನಿಟ್ಟಿನಲ್ಲಿ ಯಶಸ್ವಿಯಾದಂಗೆ ಬಿಜೆಪಿ ಅನ್ನೋ ಒಂದು ಕಡೆ ಚಿಪ್ಪು ಏನು ಜಾಹೀರಾತು ಎಫೆಕ್ಟಿವ್ ಆಗಿ ತಲುಪಲಿಲ್ಲ ಅನ್ನೋ ಮಾತು ಇದೆ ಸರ್. ಈಗ ಖಾಲಿ ಚೊಂಬು ಮಾನ್ಯ ಮನಮೋಹನ್ ಸಿಂಗ್ರವರು ಕೊಟ್ಟಿದ್ದು ಚೆನ್ನಾಗಿ ನಮ್ಮ ಮಣ್ಣಿನ ಮಕ್ಕಳು, ಮಾಜಿ ಪ್ರಧಾನಿಗಳು, ಸನ್ಮಾನ್ಯ ದೇವೇಗೌಡರು ನಮ್ಮ ಚುನಾವಣಾ ಪ್ರಚಾರ ವೇಳೆ ಹೇಳಿದ್ದಾರೆ. ಆ ಖಾಲಿ ಚೊಂಬನ್ನು ತೆಗೆದುಕೊಂಡು ಬಳುವಳಿಯಾಗಿ ಪ್ರಧಾನಿಗಳು
ಈ 10 ವರ್ಷಗಳಲ್ಲಿ ಅದನ್ನು ಈ ದೇಶದ ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕಿಂತ ಎಫೆಕ್ಟಿವ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಅಡ್ವರ್ಟೈಸ್ಮೆಂಟಲ್ಲಿ ನೀವು ನೋಡಿರ್ಬೋದು, ಅಕ್ಷಯ ಪಾತ್ರೆ ಇದೆ. ಇವತ್ತು ಅಕ್ಷಯ ಪಾತ್ರೆ ಕೊಟ್ಟಿರೋದು ಈ ದೇಶಕ್ಕೆ ಮಾನ್ಯ ನರೇಂದ್ರ ಮೋದಿಯವರು, ಖಾಲಿ ಚೊಂಬು ಕೊಟ್ಟಿರೋದು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕಾಂಗ್ರೆಸ್ನವರು. ಎಲ್ಲವೂ ಕೂಡ ಅವರು ಹತಾಶರಾಗ್ಬಿಟ್ಟವ್ರೆ. ಯಾಕೆಂದರೆ ಇವತ್ತು ಒಕ್ಕಲಿಗರು 90%ಕ್ಕಿಂತ ಹೆಚ್ಚು ಕನ್ಸಾಲಿಡೇಷನ್ ಆಗೋಗಿದೆ. ರೈತರು, ಒಬ್ಬ ರೈತನ ಮಗ ಆಗಿ ಇವತ್ತು ದೀನದಲಿತರು, ಹಿಂದುಳಿದ ವರ್ಗಗಳ ಮತ್ತು ಯುವಕರು, ಮಹಿಳೆಯರು, ಮೊದಲು ಅವರಿಗೆ ಮೋದಿ ಬೇಕು. ಮೋದಿಯವರ ಅಭಿವೃದ್ಧಿಯನ್ನು ನೋಡಿ ಮೆಚ್ಚಿದ್ದಾರೆ. ಅದಾದ ಮೇಲೆ ಇವತ್ತು ಸುಧಾಕರ್ ಕೂಡ ಒಳ್ಳೆ ಕೆಲಸಗಾರ, ಒಳ್ಳೆ ಆಡಳಿತಗಾರ ಅಂತ ಇವತ್ತು ನನಗೂ ಕೂಡ ಅವರು ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಾರೆ. ಭ್ರಮನಿರಿಸಿಕೊಂಡು ನಿರಾಸೆಯಾಗಿ ಇವತ್ತು ಈ ರೀತಿಯ ಕೀಳು ಮಟ್ಟದ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಜನ ನೀವು ಅದಕ್ಕೆ ತಕ್ಕರ ಉತ್ತರ ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ.